ಇವತ್ತು ನೋಡ್ತಾ ಹೋಗೋಣ ಟಾಪ್ ಸುದ್ದಿ ಏನೇನಿದಾವ ಅಂತ ಹೇಳಿ. ನೋಡಿ, ಇವತ್ತಿನ ಮೊದಲ ಸುದ್ದಿ ಅಂತ ಹೇಳಿದ್ರೆ, ಈಗ 11 ಜನ ಏನು ಮೊನ್ನೆ RCBಯ ಸಂಭ್ರಮಾಚರಣೆ ವೇಳೆ ಮೃತಪಟ್ಟರಲ್ಲ ದಾರುಣವಾಗಿ, 10 ಲಕ್ಷ ರೂಪಾಯಿ ಸರ್ಕಾರ ಅವರಿಗೆ ಘೋಷಣೆಯನ್ನು ಮಾಡಿತ್ತು. ಅಂದರೆ ಅದನ್ನು ಹೆಚ್ಚಳ ಮಾಡಬೇಕು ಅನ್ನುವಂಥ ಒತ್ತಾಯ ಕೂಡ ಹೆಚ್ಚಾಗಿತ್ತು. ವಿಪಕ್ಷ ಅಷ್ಟೇ ಅಲ್ಲ, ಸಾರ್ವಜನಿಕರು ಕೂಡ ಒತ್ತಾಯವನ್ನು ಮಾಡಿದ್ರು. ಜೊತೆಗೆ ಮಾನವ ಹಕ್ಕುಗಳ ಆಯೋಗ ಕೂಡ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿತು. ಈಗ 15 ಲಕ್ಷ ರೂಪಾಯಿ ಹೆಚ್ಚಳವನ್ನು ಮಾಡಿದ್ದಾರೆ. ಅಂದರೆ ಟೋಟಲ್ 25 ಲಕ್ಷ ರೂಪಾಯಿ ಪರಿಹಾರ ಮೃತರ ಕುಟುಂಬಗಳಿಗೆ. ಯಾಕಂತ ಹೇಳಿದರೆ ನೋಡಿ, ಈಗ ಆ ಜೀವವನ್ನು ವಾಪಸ್ ಸರ್ಕಾರಕ್ಕೆ ಆಗಲಿ, RCB ಮ್ಯಾನೇಜ್ಮೆಂಟಿಗಾಗಲಿ, ನಿಮಗಾಗಲಿ ಯಾರಿಗೂ ತಂದು ಕೊಡೋಕ್ಕಾಗೋದಿಲ್ಲ. ಆದರೆ ಆ ಕುಟುಂಬಗಳಿಗೆ ನೆರವಾಗ್ತಾ ಇದ್ರು ಅವರು. ಎಷ್ಟೋ ಜನ ಅಲ್ಲಿ ಸತ್ತಂಥವರು ಆ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ರಲ್ವಾ. ಹಾಗಾಗಿಯೇ ಆ ಕುಟುಂಬಗಳಿಗೆ ನೆರವಾಗಲಿ ಅಂಥೇಳಿ ಸರ್ಕಾರ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. 25 ಲಕ್ಷ ರೂಪಾಯಿ ಪರಿಹಾರ. ಯಾರಿಗೆ ಬೇಕ್ರಿ ನಿಮ್ಮದು 50 ಲಕ್ಷ 1 ಕೋಟಿ ಕೊಟ್ಟರು ಅಷ್ಟೇ, ಈ ರೀತಿ ಕೂಡ ಅಭಿಪ್ರಾಯಗಳು ಬರ್ತಾ ಇದ್ದಾವೆ. ಆದರೆ ಸರ್ಕಾರ ಅದರ ಜವಾಬ್ದಾರಿಯನ್ನು ಇಲ್ಲಿ ತೋರ್ಪಡಿಸ್ತಾ ಇದೆ ಅಷ್ಟೇ. ಹಾಗಾಗಿಯೇ ಈಗ 10 ಲಕ್ಷ ರೂಪಾಯಿ ಸರ್ಕಾರ ಘೋಷಣೆ ಮಾಡಿದ್ದು 25 ಲಕ್ಷ ರೂಪಾಯಿ ಹೆಚ್ಚಳವನ್ನು ಮಾಡಿದೆ. ಸುದ್ದಿ ನಂಬರ್ 2, ವಿಪಕ್ಷವಾಗಿ BJP ವಿಫಲವಾಗಿಬಿಡ್ತಾ ಅಂತ. ಎಂಥ ದೊಡ್ಡ ಅಸ್ತ್ರ ರೀ BJPಗೆ. ಯಾಕಂದರೆ ರಾಜಕೀಯವಾಗಿಯೂ ಕೂಡ ನಾವು ನೋಡಬೇಕಾಗತ್ತೆ. BJPಯವರು ಈಗ ಗಾಂಧಿ ಪ್ರತಿಮೆ ಮುಂದೆ ಹೋರಾಟವನ್ನು ಶುರು ಮಾಡಿದ್ದಾರೆ. ಇವತ್ತು ಮಾಧ್ಯಮಗಳ ಮುಂದೆ ಬಂದು ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಇದು ಸಾಕಾಗಿಲ್ಲ ಅಂತ ಅನ್ನಿಸ್ತಾ ಇದೆ. ಇನ್ನು ದೊಡ್ಡ ಮಟ್ಟದಲ್ಲಿ ಪರಿಣಾಮಕಾರಿಯಾಗಿ ಹೋರಾಟವನ್ನು ಮಾಡಬೇಕಾಗಿತ್ತು BJP ನಾಯಕರು. ಹೈಕಮಾಂಡ್ಗೆ ಇದನ್ನು ಕೂಡ ಇಷ್ಟ ಆದಂಗೆ ಕಾಣಿಸ್ತಾ ಇಲ್ಲ. 11 ಜನರ ಸಾವಿಗೆ ಸರ್ಕಾರವೇ ನೇರ ಹೊಣೆ. CM ಹಾಗೆ DCM ರಾಜೀನಾಮೆ ಕೊಡಬೇಕು ಅನ್ನುವಂಥ ಒತ್ತಾಯ ಮಾಡ್ತಾ ಇದ್ದಾರೆ. ಆದರೆ ಪರಿಣಾಮಕಾರಿಯಾಗಿ ಆಗ್ತಾ ಇಲ್ಲ ಅನ್ನೋದು ಹೈಕಮಾಂಡ್ ನಾಯಕರ ಅಸಮಾಧಾನವಾಗಿದೆ. ಇನ್ನು ನೋಡಿ, ಮಗನ ನೆನೆದು ತಂದೆ ಕಣ್ಣೀರು ಹಾಕಿದ್ದಾರೆ. ಭೂಮಿಕಿದಾನಲ್ವಾ, ಆತನು ಕೂಡ ಸಾವನ್ನಪ್ಪಿದ. ನಾನು ಕೋಟಿ ಆಸ್ತಿ ಮಾಡಿದೆ, ಆ ಆಸ್ತಿ ತೊಗೊಂಡು ನಾನೇನು ಮಾಡಲಿ, ಅವನೇ ಇಲ್ಲ ಅಂತ ಹೇಳಿದ್ರೆ ನಾನು ಹೇಗೆ ಬದುಕಲಿ ಅಂಥೇಳಿ ಅವ್ರ ತಂದೆ ದಿನನಿತ್ಯವೂ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ಇನ್ನು ಸುದ್ದಿ ನಂಬರ್ 4, 5 ಸಮುದ್ರ ಪಾಲಾಗ್ತಾಯಿದ್ರು, ಜಸ್ಟ್ ಮಿಸ್ ಆಗಿದ್ದಾರೆ. ಈ ಸೆಲ್ಫಿ ಹುಚ್ಚಿದೆ ಅಲ್ವಾ, ಅದು ಎಷ್ಟರ ಮಟ್ಟಿಗೆ ಇರುತ್ತೆ, ಜೀವವನ್ನು ಬಲಿ ಪಡೆದುಕೊಳ್ಳುತ್ತೆ ಅಂತ ಸಾಕಷ್ಟು ಅವೇರ್ನೆಸ್ ಮೂಡಿಸಿದ್ರು ಕೂಡ ಪದೇ ಪದೇ ಇಂತಹ ಘಟನೆಗಳಾಗ್ತಾ ಇದೆ. ಅವರ ಅದೃಷ್ಟ ಚೆನ್ನಾಗಿತ್ತು, 5 ಕೂಡ ಇದೀಗ ಬದುಕುಳಿದಿದ್ದಾರೆ. ರಕ್ಕಸ ಅಲೆಗಳ ಆರ್ಭಟಕ್ಕೆ ಅವರು ಖಂಡಿತವಾಗ್ಲೂ ಜಲ ಸಮಾಧಿ ಆಗಿಬಿಡ್ತಾ ಇದ್ರು. ಅವರನ್ನು ಪಾರು ಮಾಡಲಾಗಿದೆ. ಇವೆಲ್ಲವನ್ನು ನೋಡ್ತಾ ಹೋದರೆ ಖಂಡಿತವಾಗ್ಲೂ ಅಪಾಯವನ್ನು ಲೆಕ್ಕಿಸದೆ ಹುಚ್ಚಾಟವನ್ನು ಮೆರಿತಾ ಇರುವಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ವರದಿಗಾರರು ಕೂಡ ರೆಡಿ ಇದ್ದಾರೆ. ಅವ್ರನ್ನ ಮೊದಲು ಲೈವ್ ಕರ್ನಾಟಕಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಈ ಎಲ್ಲ ಸುದ್ದಿಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮ ರಿಪೋರ್ಟರ್ಸ್ ಕೂಡ ರೆಡಿ ಇದ್ದಾರೆ. ಅವ್ರನ್ನ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನೋಡಿ, CM ಸಿದ್ದರಾಮಯ್ಯ ನಿವಾಸಕ್ಕೆ DCM ದಿಢೀರ್ ಭೇಟಿಯನ್ನು ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ಇಂದಾನೆ ಬರ್ತಿಲ್ಲ ರೀ ಇದು. ಏನು ನೋಡ್ಕೊಂಡು ಹೇಳ್ಬೇಕಲ್ಲ, ಅಲ್ಲಿದೆ ಅದು, ಆ ಕಡೆ ಗೊತ್ತಾಗಲ್ಲ ಏನಿಲ್ಲ ನಮಗೆ. ನಿವಾಸಕ್ಕೆ DCM ದಿಢೀರ್ ಭೇಟಿಯನ್ನು ಕೊಟ್ಟಿದ್ದಾರೆ. CM ಕಾವೇರಿ ನಿವಾಸಕ್ಕೆ DCM DK ಶಿವಕುಮಾರ್ ಭೇಟಿ ಕೊಟ್ಟಿದ್ದಾರೆ. DKಶಿ ಬೆನ್ನಲ್ಲೇ ಗೃಹ ಸಚಿವ ಪರಮೇಶ್ವರ್ ಕೂಡ ಆಗಮಿಸಿದ್ದಾರೆ. CM ಮನೆಗೆ ಗೃಹ ಸಚಿವ ಪರಮೇಶ್ವರ್ ಕೂಡ ಈಗ ವಿಸಿಟ್ ಮಾಡಿದ್ದಾರೆ. CM ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆ ಇದೆ. ಈಗ ಆ ಸಭೆ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಸರ್ಕಾರ ಯಾವ ನಡೆಯನ್ನ ಮುಂದಿನ ದಿನಗಳಲ್ಲಿ ಅನುಸರಿಸುತ್ತೆ ಅನ್ನೋದು ಬಹಳ ಮುಖ್ಯ ಈಗ. ಯಾಕಂದರೆ ವಿಪಕ್ಷಗಳು ಮುಗಿ ಬೀಳ್ತಾನೆ ಇದ್ದಾವೆ. ಹಾಗಾಗಿನೇ ಈ ಸಭೆಯನ್ನ ಮುಖ್ಯಮಂತ್ರಿಗಳು ಕರೆದಿದ್ದಾರೆ. CM ಸಿದ್ದರಾಮಯ್ಯ ಅವರ ನಿವಾಸಕ್ಕೆ DCM ಅವರು ದಿಢೀರ್ ಅಂಥೇಳಿ ಭೇಟಿಯನ್ನು ಕೊಟ್ಟಿದ್ದಾರೆ. ಕಾವೇರಿ ನಿವಾಸಕ್ಕೆ ಹೋಮ್ ಮಿನಿಸ್ಟರ್ ಕೂಡ ಈಗ ಬಂದಿದ್ದಾರೆ. ಪರಮೇಶ್ವರ್ ಅವರು ಕೂಡ ಚರ್ಚೆಯನ್ನು ಮಾಡ್ತಾರೆ. ಯಾಕಂದರೆ ಈಗ 11 ಜನರ ಸಾವಿಗೆ ಸರ್ಕಾರವೇ ನೇರ ಹೊಣೆ ಅಂಥೇಳಿ ವಿರೋಧ ಪಕ್ಷಗಳು ಅಷ್ಟೇ ಅಲ್ಲ, ಜನಸಾಮಾನ್ಯರು ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ. ಬಹಳ ದೊಡ್ಡ ಮಟ್ಟದಲ್ಲಿ ಸರ್ಕಾರಕ್ಕೂ ಕೂಡ ಇದು ಡ್ಯಾಮೇಜ್ ಆಗಿದೆ. ಹೇಗೆ ಇದನ್ನು ಸಂಭಾಳಿಸಬೇಕು, ನಿಭಾಯಿಸಬೇಕು ಅನ್ನೋದು ಕೂಡ ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ಲ.
ಖಂಡಿತವಾಗ್ಲೂ ಡ್ಯಾಮೇಜ್ ಆಗಿದೆ ಇದು ಸರ್ಕಾರಕ್ಕೆ. ಯಾಕಂದರೆ ವಿಧಾನಸೌಧ ಮುಂದೆ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಇತ್ತಾ ಇಲ್ವಾ, ಜೊತೆಗೆ ಅಲ್ಲಿ DCP ಎಚ್ಚರಿಕೆಯನ್ನು ಕೊಟ್ಟರೂ ಕೂಡ, DPR ಕೊಟ್ಟರೂ ಕೂಡ ಅದ್ಯಾವುದನ್ನು ಕೂಡ ಲೆಕ್ಕಿಸದೆ ಕಾರ್ಯಕ್ರಮವನ್ನು ಮಾಡಿಬಿಟ್ರು. ಎಷ್ಟು ಜನ ಬರ್ತಾರೆ, ಏನಾಗ್ಬೋದು ಅನಾಹುತಗಳು, ಭದ್ರತೆ ವ್ಯವಸ್ಥೆ ಇದೆಯಾ ಇಲ್ವಾ, ಇದ್ಯಾವುದನ್ನು ಕೂಡ ಅವರು ಲೆಕ್ಕಾಚಾರವನ್ನು ಹಾಕ್ಕೊಳ್ಳಿಲ್ಲ. ಹಾಗಾಗಿನೇ ಈ ಒಂದು ಸಭೆ ಮುಂದೆ ಯಾವ ರೀತಿಯಾಗಿ ಸರ್ಕಾರಕ್ಕೆ ಆಗಿರುವಂಥ ಡ್ಯಾಮೇಜನ್ನು ನಾವು ನಿವಾರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಸರ್ಕಾರ ಇಲ್ಲಿಯವರೆಗೂ ತೆಗೆದುಕೊಂಡಿರುವಂಥ ಕ್ರಮಗಳೇನೇನು? ಯಾಕಂದರೆ ಈಗ 4 ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ, CID ಕೂಡ ಎಂಟ್ರಿ ಆಗಿದೆ, ತನಿಖೆಯನ್ನು ಕೂಡ ನಡೆಸ್ತಾ ಇದೆ. ಮೃತರ ಕುಟುಂಬಸ್ಥರಿಗೆ 25 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಈಗ ಕೊಡುವ ನಿರ್ಧಾರ ಸರ್ಕಾರ ಮಾಡಿದೆ. ಹಾಗಾಗಿನೇ ಈಗ ಈ ಎಲ್ಲ ವಿಚಾರಗಳಿಂದ ಸರ್ಕಾರ ನಿಜಕ್ಕೂ ದಿಗಿಲು ಬಡದಂಗೆ ಕಾಣಿಸ್ತಾ ಇದೆ. ನೋಡಿ, ಇವತ್ತು ಭಾನುವಾರ ಆದರೂ ಕೂಡ ವಿರಮಿಸದೆ DCM DK ಶಿವಕುಮಾರ್, CM ಸಿದ್ದರಾಮಯ್ಯ, ಹಾಗೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ನಿವಾಸ ಕಾವೇರಿಯಲ್ಲಿ. ಈಗ ವಿಪಕ್ಷದವರು ಕೂಡ ಹೋರಾಟವನ್ನು ಶುರು ಮಾಡಿದ್ದಾರೆ ಗಾಂಧಿ ಪ್ರತಿಮೆ ಬಳಿ. ಮಾಧ್ಯಮಗಳ ಮುಂದೆ ಬಂದು ದೊಡ್ಡ ಮಟ್ಟದಲ್ಲಿ ಸರ್ಕಾರವನ್ನು ಟೀಕೆ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ತರಾತುರಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ಯಾಕೆ? ಅದರ ಜೊತೆಗೆ ಎಲ್ಲ ಅಲ್ಲಿ ಮಿನಿಸ್ಟ್ರುಗಳು, ಮುಖ್ಯಮಂತ್ರಿಗಳು, ಎಲ್ಲ ಕುಟುಂಬಸ್ಥರು ಆ ಸ್ಟೇಜ್ ಮೇಲೆ ಇದ್ದರು, ಸೆಲ್ಫಿ ತೆಗೆದುಕೊಳ್ತಾ ಇದ್ದರು. ಹಾಗಾಗಿನೇ ಇಲ್ಲಿ ಸರ್ಕಾರ ಕ್ರೆಡಿಟನ್ನು ತೆಗೆದುಕೊಳ್ಳೋಕೆ ಮುಂದಾಯಿತಾ? ಯಾಕೆ ಇಲ್ಲಿ ಅರ್ಜೆಂಟನ್ನು ಮಾಡಲಾಯಿತು? ಕಾರ್ಯಕ್ರಮದ ಒಂದು ಜವಾಬ್ದಾರಿಯನ್ನು ಇಲ್ಲಿ ಯಾರು ವಹಿಸಿಕೊಂಡಿದ್ದರು? ಈಗಾಗಲೇ ಕಮಿಷನರ್ ಸೇರಿದಂತೆ ಸಾಕಷ್ಟು ಜನರ ತಲೆದಂಡ ಆಗಿದೆ. ಇಲ್ಲಿ ಬೇಜವಾಬ್ದಾರಿಯನ್ನು ತೋರಿದಂಥವ್ರದ್ದು